ಎಲ್ಲ ಸರಾಯ್ತದೆ. ನಮಸ್ಕಾರ ಸರ್. ಬನ್ನಿ ಸರ್, ನಿಮ್ನೆ ಕಾಯ್ತಿದ್ದೆ. ವಾಟ್ ಇಸ್ ದಿಸ್? ದೇರ್ ಆರ್ ಸೋ ಮೆನಿ ಪೀಪಲ್ಸ್ ಕಮಿಂಗ್. ಅದು ರಾಮರ ಬೆಟ್ಟ, ಅದ ಮೇಲೆ ಐಕ್ಳು ಟಿಕೆಟ್ ಆಡ್ತಾರೆ. ಕುರ್ಪಯ್ಯ ಪೊಲೀಸೋನ ಊರೊಳಗೆ ಕರ್ಕೊಂಬಂದ. ಅವತ್ ನೀವೆಲ್ರೂ ಅವನಿಗೆ ಸಪೋರ್ಟ್ ಮಾಡಿದ್ರಿ, ಅನ್ಭವಿಸಿ ಈಗ. ಎಡವಟ್ಟಾಗೋಯ್ತು ಕಣೆ ತಾಯಿ. ಪೊಲೀಸ್ನವ್ರು ಒಕ್ಕಿದ್ ಊರು ಉದ್ದಾರ ಆದತ. ಅವ್ರ ಕಾಲಿಟ್ ಜಾಗದಲ್ಲಿ ಹುಲ್ಲು ಊಟಕ್ಕಿಲ್ಲ. ಆ ಟೀಸಾ ಪತ್ರ ಕುಂತವ್ರಲ್ಲ ಎಲ್ಲ ತಲರಟು ಹೊಸಿಯಾಗಿ ಆಡ್ತಾರೆ. ಒಂದಿಬ್ರಿ ಬಿಸಿ ಮುಟ್ಸಿ ಎಲ್ಲ ಸರಿ ಹೋಯ್ತದೆ. ಹಂಗೆಲ್ಲ ಮಾಡಕ್ ಆಗಲ್ರಿ, ಬರೇ ಗದರಿಸಬಹುದಷ್ಟೇ ಅವ್ರನ್ನ. ಗದರ್ಸಿ ಹೊಸಿ ಜೋರಾಗಿ ಗದರ್ಸಿ. ರೀ ಯಜಮಾನ್ರ ಬರ್ರಲ್ಲಿ. ಈ ಭೂಮಿನ ಕೊಡೋದಕ್ಕೆ ರೈತರು ಒಪ್ಕೊಂಡಾರೇನ್ರಿ? ನಮ್ಮ ತಾಯಿ ಸತ್ತೋಳ ಎಲ್ಲರೂ ಒಪ್ಪಿಕೊಂಡಿರ್ತಾರೆ. ಇವತ್ತು ಒಬ್ಬಿಬ್ರು ಹಂಗೆ ಉಳ್ಳಾಡ್ತಾವ್ರೆ, ನಾಳೆ ಅಷ್ಟೊತ್ತಿಗೆ ಅವರು ಒಪ್ಪಿಕೊಂಡು ಬಿಡ್ತಾರೆ. ಬನ್ನಿ ಸರ್, ಬನ್ನಿ ಸರ್, ಬನ್ನಿ 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 ಸರ್, ಬನ್ನಿ ಬನ್ನಿ. ಸಾಹೇಬ್ರು ಬಂದ್ರು, ಜಾಗಬಿಡಿ. ಮೇ ಜುಮೆ ನಿಂದು ಲಡ್ಕಾಸಿ ಟೀ ಸಾಪು ಒಂದು ಕುರ್ಸಿ ಕತ್ತಿಲ್ವಾ ನಿಂಗೆ? ಅವ್ರನ್ನ ಬ್ಯಾ ಅಂತ ಕರ್ದಿದ್ನ, ಬ್ಯಾಗಾರ ನಿಂತ್ಕೊಳ್ಳಿ, ಬ್ಯಾಡ್ದಿದ್ರು ಹೋಗಿ, ನಾವಿರೋದೇ ಹಿಂಗೆ. ಎಕ್ಸಾಕ್ಟ್ಲಿ ರೈಟ್. ಏಯ್ ನಮ್ಮ ಮನೆ ತಗೋ ಕುರ್ಸಿ ತಾಮರ್ಲಾ. ಹೋದ್ಸಲ ಡುಪ್ಟಿ ಕಮಿಷನರು ನಾವು 3 ಬ್ಯೂಟಿಫುಲ್ ಹುಡುಗಿ ಹೊಡ್ಕೊಂಡೋದು. ಈ ಸಲ SP ಸಾಹೇಬ್ರು ಯಾರು ನೋಡ್ಕೊಂಡು ಹೋಯ್ತಾರೋ ಅಕ್ಕನ ಯಾವ್ದಕ್ಕೂ ಒಳಗಿರೋ. ಮುಚ್ಚ ಬಾಯಿ. ಏ ಬಾಯ್ ಮುಚ್ಚ ಹೊಡಿಸ್ತೆ. ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ಏನ್ ತಗತ್ತೀರಿ ಸರ್? ಪೆಪ್ಸಿ ಕೋಲಾ ಏನು ಇಲ್ವೇನ್ರಿ? ಕೋಲಿಲ್ಲ, ದೊಣ್ಣೆನೂ ಇಲ್ಲ. ಎಮ್ಮೆ ಹಾಕಿ ಟೀ ಮಾಡಿದೀನಿ, ಬೇಕೋ ಬೇಡ ಹೇಳಿ. ಸ್ವಲ್ಪ ಕೂಲ್ ಡ್ರಿಂಕ್ಸ್? ನೋ ಕೂಲ್ ಡ್ರಿಂಕ್ಸ್, ಓನ್ಲಿ ಹಾಟ್ ಡ್ರಿಂಕ್ಸ್. ಕಾಫಿ ಟೀ ಎರಡೇ. ನಿನಗೆ ಮಾಡ್ತೀನಿ ಕೊಡ್ತಾನೆ ಮನೆ. ದ್ವಾರದಾಗಿಂದ ಎಳ್ನೀರು ತರಿಸ್ಲಾ? ಐ ಡೋಂಟ್ ಲೈಕ್ ಇಟ್. ಏನು ಬೇಡ ರೇ ಸ್ವಾಮಿ, ಹಳ್ಳಿ ಹೆಣ್ಣು ಬೇಕು, ಹಳ್ಳಿಲ್ ಬೆಳೆಯೋ ಎಳ್ನೀರ್ ಬೇಡವಾ? ಕಲ್ಪವೃಕ್ಷನೇ ಬೇಡ ಅಂತಿದ್ರಲ್ರಿ. ನಿಮ್ ನಾಲ್ಗೆ, ಮೆದ್ಲು, ಹೊಟ್ಟೆ ಎಲ್ಲ ಕೆಟ್ಟ ಪಾನೀಯ ಕುಡಿದು ಕುಲ್ಗೆಟ್ಟೋಗಿರ್ಬೇಕು. ಎಕ್ಸಾಕ್ಟ್ಲಿ ದುಡಪ್ಪ. ಏಯ್, ಅವ್ರು DC, ಮರ್ಯಾದೆಗೆ ಮಾತಾಡೋ. ನಿನ್ DC OC ಎಲ್ಲ ಕಂಡಿದ್ದೀನಿ, ಕೂತ್ಗಳಯ್ಯ. ನೀನ್ ಬಂದಿರೋದು ನಮ್ಮೂರ್ಗೆ. ನೀನ್ ಕಟ್ಟಾರೋಪೇನಿದ್ರು ಟೇಷನ್ ಮಾಡಿಕೋ. ಎಕ್ಸಾಕ್ಟ್ಲಿ ದುಡಪ್ಪ. ಫಾರಿನಲ್ಲಿ ಕಳ್ಳನ್ನ ಅರೆಸ್ಟ್ ಮಾಡ್ಬೇಕಾದ್ರು ಎಕ್ಸ್ಕ್ಯೂಸ್ ಮಿ ಸರ್, ಅರೆಸ್ಟ್ ಮಾಡ್ಲಾ ಅಂತಾರೆ, ಗೊತ್ತಾ? ನಾವು ಹಂಗಲ್ಲ. ಹಿಂಗೆರಡು ಕೊಟ್ಟು ಎಕ್ಸ್ಕ್ಯೂಸ್ ಮಿ ಸರ್, ಇನ್ನೆರಡು ಬೇಕಾ ಅಂತ ಕೇಳ್ತೀವಿ. ನಮ್ ಕೈಯಲ್ಲಿ ಮಚ್ಚು ಕೊಟ್ಲಿದ್ದಾವೆ, ಹುಷಾರು. ಬಳೆ ತಗೊಂಡಿದೀವ. ಮಾಡ್ತೀಯಾ? ಡೆಮಾಕ್ರಸಿ ಏನ್ ಗೊತ್ತೇನೋ? ಟು ದ ಪೀಪಲ್, ಫಾರ್ ದ ಪೀಪಲ್, ಆಫ್ ದ ಪೀಪಲ್. ಗೊತ್ತಾಗಲ್ಲ. ಈ ಪೊಲೀಸ್ನವರು ನಮ್ಮ ಹಳ್ಳಿ ಒಳಗಡೆ ಯಾಕೆ ಬಂದಿದ್ದಾರೆ? ಇಲ್ಲೇನು ಕೊಲೆ ನಡೆದಿಲ್ಲ, ಕಳ್ತನ ಆಗಿಲ್ಲ. ನಮ್ಮ ಅನುಮತಿ ಇಲ್ಲದೆ ಹಳ್ಳಿ ಒಳಗಡೆ ನುಗ್ಗಿ ನೀವೇ ಕಾನೂನ ಭಂಗ ಮಾಡಿದೀರಾ. ನಿಮ್ಮ ಪೊಲೀಸ್ನವರು ನಮ್ಮ ಹಳ್ಳಿ ಜನಗಳ ಹೊಡಿತಾ ಇದ್ದಾರೆ. ಸರ್ಕಾರ ನಿಮಗೆ ಸಂಬಳ ಕೊಡೋದು ಜನಗಳ ಸೇವೆ ಮಾಡೋದಕ್ಕೆ, ಹಳ್ಳಿ ಒಳಗಡೆ ನುಗ್ಗಿ ಗೂಂಡಾಗಿರಿ ಮಾಡೋದಕ್ಕಲ್ಲ. ಪೊಲೀಸರನ್ನ ಗುಂಡಾಗಳು ಅಂತೀರಾ? ಸರ್ಕಾರದ ಆದೇಶನ ಉಲ್ಲಂಘಿಸಿದ್ದಕ್ಕೆ ನಾವು ಬರ್ಬೇಕಾಯ್ತು. ನಾನ್ ಮೊದಲನೇ ಸಲ ಬಂದಾಗ್ಲೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ, ಆದ್ರೆ ಒಬ್ಬ DC-ನ ನೀವು ಬಾಯ್ಗೆ ಬಂದಂಗ್ ಬೈಕ್ ಕಳಿಸಿದ್ರಿ. ಅದಕ್ಕೆ ಪೊಲೀಸ್ ಫೋರ್ಸ್ ಕರ್ಕೊಂಡ್ಬಂದ್ಬಿಟ್ರ? ಅದೆಲ್ಲ ಇಲ್ಲಿ ನಡೆಯಲ್ಲ. ನಾನು ಒಂದು ಮಾತು ಹೇಳಿದ್ರೆ ಸಾಕು, ನಮ್ಮ ಜನಗಳು ನಿಮ್ಮ ಪೊಲೀಸ್ ಯೂನಿಫಾರ್ಮ್ ನ ಬಿಚ್ಚಿ ದೇವರ ಕಂಬ ಕಟ್ಟಿ ದನ ಬಡದಾಗ ಬಡಿತಾರೆ. ಆದ್ರೆ ನಾವು ನೀವಲ್ಲ. DC ಸಾಹೇಬ್ರು ನನ್ನ ಮಗಳನ್ನ ಮದುವೆ ಆಗಿರ್ಬೋದು, ಅದವ್ರ ಖಾಸಗಿ ವಿಷಯ. ಲಾಠಿ ಬಂದೂಕ ಅಂತ ತೋರ್ಸೋಕ್ ಬಂದ್ರು ನಮ್ಮ ಜನಶಕ್ತಿ ಏನು ಅಂತ ತೋರಿಸ್ಬೇಕಾಗತ್ತೆ. ಹುಷಾರ್. ಈ ಬೋರ್ಡ್ ನೋಡಿದ್ರ? ನಿಮ್ಮ ಆಫೀಸಿಗೆ ಯಾರಾದ್ರೂ ಒಬ್ಬ ಬಡವ ಬಂದ್ರೆ ಅವನ್ನ ಚೇಂಬರ್ ಹೊರಗಡೆ ನಿಲ್ಲಿಸಿ ಬೋರ್ಡ್ ತೋರಿಸ್ತೀರಾ. 3 ರಿಂದ 5 ಗಂಟೆ ವಿಸಿಟಿಂಗ್ ಅವರ್ಸ್ ಅಂತ ಹೇಳ್ತೀರಾ. ನೀವು ಮಾತ್ರ ನಮ್ಮ ಹಳ್ಳಿಗೆ ಯಾವಾಗ ಬೇಕಾದ್ರೂ ನುಗ್ಗ್ ಬರ್ಬೋದಾ? ನಮಗೂ ಕೆಲಸ ರಜಾ ಬಿಡುವು ಅನ್ನೋದು ಬೇಕಾಗತ್ತೆ. ನಿಮ್ ಹಾಗೆ ನಾವು ಮನುಷ್ಯರೇ.
ಎಲ್ಲಾ ಸೌಲಭ್ಯಗಳನ್ನು ನೀವೇ ಇಟ್ಕೊಂಡಿದ್ದೀರಾ, ಸಂತೋಷ. ಆದ್ರೆ ನಾವು ಹಳ್ಳಿ ಜನ ಮಾನವಾಗಿ ಬದುಕೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಿ. ಇನ್ಮೇಲೆ ಈ ಹೆಬ್ಬಾಗಲ್ನ ದಾಟಿ ಒಳಗಡೆ ಬರೋಕ್ಕಿಂತ ಮುಂಚೆ ನಮ್ಮ ಪರ್ಮಿಷನ್ ತಗೋಬೇಕು. ಆಮೇಲೆ ಏನಿದ್ರು ನಿಮ್ಮ ಜೊತೆ ಮಾತುಕತೆ ಇಲ್ಲ. 1 ನಿಮಿಷ.